ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 2 ರೀತಿಯ ಮಿಲ್ಕ್ ಶೇಕ್ಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಈ ಬೇಸಿಗೆನಲ್ಲಿ ಏನಾದರೂ ತಣ್ಣಗೆ ಕುಡಿಬೇಕು ಅನ್ನಿಸ್ದಾಗ ಈ ಮಿಲ್ಕ್ ಶೇಕ್ನ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸಿಲ್ಲ. ಆದರೂ ಈ ಮಿಲ್ಕ್ ಶೇಕು ತುಂಬ ಸಿಹಿಯಾಗಿರುತ್ತೆ. ಮಾರ್ಕೆಟ್ನಲ್ಲಿ ಜ್ಯೂಸು ಎನರ್ಜಿ ಡ್ರಿಂಕ್ ತಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ಥರ ಸುಲಭವಾಗಿ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಮೊದಲಿಗೆ ಬಾದಾಮ್ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಸೀಡ್ಲೆಸ್ ಖರ್ಜೂರನ ತಗೊಂಡು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಕಪ್ಪು ನಾನಿಲ್ಲಿ ಬಾದಾಮನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಖರ್ಜೂರ ತಗೊಂಡಿದ್ದೀನಿ. ಹಾಗೆ 2 ಕಪ್ಪು ಆಗುವಷ್ಟು ನಾನಿಲ್ಲಿ ಹಾಲನ್ನು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲ್ನಲ್ಲಿ ನಾವು ತಗೊಂಡಿರೋ ಬಾದಾಮನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ನೆನೆಸ್ಕೋಬೇಕಾಗತ್ತೆ. 1 ರಿಂದ 2 ಗಂಟೆ ನೆನೆಸಿದ್ರೆ ಸಾಕು. ಸಿಪ್ಪೆನ ಸುಲಭವಾಗಿ ತೆಗಿಬೋದು ನಾವು. ಬಾದಾಮ್ನಲ್ಲಿ ಅಧಿಕವಾದ ಪ್ರೋಟೀನ್, ವಿಟಮಿನ್ ಇ ಹಾಗೆ ಫೈಬರ್ ಇರುತ್ತೆ. ಬಾದಾಮಿನ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ. ಜಾರೊಳಗೆ ಹಾಕ್ಕೊಳ್ಳೋಣ. ಹಾಗೆ 1 ಕಪ್ಪು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಳೋದ್ರಿಂದ ರುಚಿಯು ತುಂಬ ಚೆನ್ನಾಗಿರುತ್ತೆ. ಹಾಗೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 2 ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಖರ್ಜೂರದಲ್ಲಿ ನೈಸರ್ಗಿಕವಾಗಿ ಸಿಹಿ ಅಂಶವನ್ನು ಹೊಂದಿರುತ್ತೆ, ಫೈಬರ್ ಇರುತ್ತೆ, ಹಾಗೆ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೇಷಿಯಂ ಇರುತ್ತೆ. ಅಧಿಕವಾದ ಪೋಷಕಾಂಶಗಳಿಂದ ಕೂಡಿರುತ್ತೆ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ನಾನಿಲ್ಲಿ 3 ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಗ್ರೈಂಡ್ ಮಾಡ್ಕೊಂಡು ಬಂದಿರೋಂಥ ಮಿಲ್ಕ್ ಶೇಕ್ನ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನಲ್ಲಿ ಕೂಡ ಅಧಿಕವಾದ ಪೋಷಕಾಂಶಗಳನ್ನು ಹೊಂದಿದೆ. ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು. ದಿನನಿತ್ಯ ಹಾಲು ಕುಡಿಯೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಬಾದಾಮ್ ಮಿಲ್ಕ್ ಶೇಕು ಇಷ್ಟು ಥಿಕ್ನೆಸ್ಸಲ್ಲಿರಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಒಂದ್ಸರಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಅಲಂಕಾರಕ್ಕೆ ಸ್ವಲ್ಪ ಬಾದಾಮನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖರ್ಜೂರನ ಸಣ್ಣಗೆ ಉದ್ದಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿಯನ್ನು ಆದಷ್ಟು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಮಿಲ್ಕ್ ಶೇಕ್ ಅಂದರೆ ಸೀಬೆಕಾಯಿಯ ಮಿಲ್ಕ್ ಶೇಕ್ ಅಥವಾ ಪೇರ್ಲೆಕಾಯಿಯ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ನಾವಿಲ್ಲಿ ಹಾಲಿನ ಬಗ್ಗೆ ಆಗಿರ್ಬೋದು, ಖರ್ಜೂರದ ಬಗ್ಗೆ ಆಗಿರ್ಬೋದು ತಿಳ್ಕೊಂಡಿದ್ದೀವಿ. ಅದೇ ಥರ ಈ ಸೀಬೆಕಾಯಿ ಕೂಡ ಅಧಿಕವಾದ ಪೋಷಕಾಂಶಗಳನ್ನು ಹೊಂದಿದೆ. ಡಯಾಬಿಟಿಕ್ ಫ್ರೆಂಡ್ಲಿ ಇದು ಅಂತಲೂ ಹೇಳ್ಬೋದು. ಸೀಬೆಕಾಯಿನಲ್ಲಿ ಅಧಿಕವಾದ ಫೈಬರ್ ಇದೆ. ಇದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ವಿಟಮಿನ್ ಸಿ ಅಧಿಕವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಾನಿಲ್ಲಿ ಒಂದು ದೊಡ್ಡ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಹಾಗೆ 1 ಕಪ್ ನಾನಿಲ್ಲಿ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ, ಸೀಡ್ಲೆಸ್ ಖರ್ಜೂರ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ. 3 ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿರೋದನ್ನು ಹಾಕ್ಕೊಳ್ಳೋಣ. ಸೀಬೆಕಾಯಿಯ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನಾನು ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸಿಲ್ಲ. ಆ ಕಾರಣ ಎಲ್ಲರೂ ಕುಡಿಬೋದು. ಇದು ಡಯಾಬಿಟಿಕ್ ಆಗಿರ್ಬೋದು, ಪುಟ್ಟ ಮಕ್ಕಳಾಗಿರ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.